ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಶೇಂಗಾ ಹೋಳಿಗೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಫಸ್ಟ್ ನಾ ಇಲ್ಲೇ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡೀನಿ. ನೋಡಿರಿ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಹಾಕೋರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಅದಾದಮೇಲೆ ನಾನು 2 ಚಮಚೆ ರವೆ ಹಾಕ್ಕೊಂಡೀನಿ. ಸಣ್ಣ ರವೆ ಬರುತ್ತಲ್ಲ ಅದು. ಅಷ್ಟೆಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ನೀವು ಕಲಿಸ್ಕೋಬೇಕಾಗತ್ತೆ. ಜಾಸ್ತಿ ಗಟ್ಟಿನೂ ಬೇಡ, ಜಾಸ್ತಿ ಮೆತ್ತಗೆ ಬೇಡ, ಮೀಡಿಯಮಾಗಿ ಕಲಿಸ್ಕೊಂಡ್ರೆ ಸಾಕು. ಕಲಿಸ್ಕೊಂಡಿದ್ದ ಹಿಟ್ಟನ್ನ ನೆನೆಯಾಕೆ ಬಿಡಬೇಕು. ಅದಾಗಿಂದ ನಾನು ಅದು ನೆನೆಯೋಷ್ಟರೊಳಗೆ ನಾನಿಲ್ಲಿ ಶೇಂಗಾ ಹುರ್ಕೋತೀನಿ. ನೋಡಿರಿ, ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಭಾಳ ತನಕ ಕ್ರಿಸ್ಪ್ ಹಾಕೋ ತನಕ ಹುರ್ಕೊರಿ, ಅಂದರೆ ಶೇಂಗಾ ಹೋಳಿಗೆ ಚಲೋ ಬರ್ತಾವೆ. ಅದಾದಮೇಲೆ ಶೇಂಗಾ ಎಷ್ಟು ತೊಗೊಂಡ್ರಿ ಅದ್ರ ಕ್ವಾಂಟಿಟಿ ನೋಡ್ಕೊಂಡು ನೀವು ಬೆಲ್ಲ ತೊಗೋಬೇಕು. ಅದನ್ನೆಲ್ಲ ಎರಡು ಮಿಕ್ಸಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊರಿ. ಇಷ್ಟು ಸಣ್ಣಗಾದ್ರೆ ಸಾಕಾಗುತ್ತೆ. ಜಾಸ್ತಿ ಹಿಂಗೆ ಒಂದೇ ಸಲ ಗ್ರೈಂಡ್ ಮಾಡಬೇಡ್ರಿ. ಪಲ್ಸ್ ಮೋಡೊಳಗೆ ಇಟ್ಕೊಂಡು ಆನ್ ಆ್ಯಂಡ್ ಆಫ್ ಮಾಡಿಕೊಂಡ್ರೆ ಅದು ಎಣ್ಣೆ ಜಾಸ್ತಿ ಬಿಡೋಂಗಿಲ್ಲ, ಇಲ್ಲಾಂದ್ರೆ ಫುಲ್ ಎಣ್ಣೆ ಆಗ್ಬಿಡುತ್ತೆ. ಅದೆಲ್ಲ ರುಬ್ಕೊಂಡಾದ್ಮೇಲೆ ನೀವು ಒಂದು ಸ್ವಲ್ಪ ಅದಕ್ಕೆ ಕೈ ಒಳಗೆ ಬಡ್ಕೋರಿ, ಅಂದ್ರೆ ಅದು ಗಟ್ಟಿ ಇರ್ತೈತಲ್ಲ ಅದೆಲ್ಲ ಸಾಫ್ಟ್ ಆಗ್ತೈತಿ. ಅದಾದಮೇಲೆ ಅದಕ್ಕೆ 1-2 ಸ್ಪೂನು ಏಲಕ್ಕಿ ಪೌಡ್ರ್ ಹಾಕ್ಕೋಬೇಕು. ಹಿಂಗೆ ಕೈ ಒಳಗೆ ಮಿಕ್ಸ್ ಮಾಡ್ಕೊರಿ ಅದನ್ನು. ಅದಾದಮೇಲೆ ನಾನು ಇಲ್ಲೊಂದು ಸ್ವಲ್ಪ ಬಿಸಿನೀರು ಹಾಕ್ಕೊಳತ್ತೀನಿ. ಬಿಸಿನೀರು ಕಾಸಿಟ್ಕೋಬೇಕು. ಉಗುರು ಬೆಚ್ಚಗಿರೋ ನೀರಿಗಿನ ಒಂದು ಸ್ವಲ್ಪ ಜಾಸ್ತಿ ಇರಬೇಕು ಅಷ್ಟೇ. ಈ ಬಿಸಿನೀರು ಯಾಕೆ ಯೂಸ್ ಮಾಡತ್ತೀನಿ ಅಂತಂದ್ರೆ, ಬಿಸಿನೀರು ಹಾಕೋದ್ರಿಂದ ಬೆಲ್ಲ ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿ ಅದು ಹೂರ್ಣದ ಥರ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ತಣ್ಣೀರು ಹಾಕ್ಕೊಂಡ್ರೆ ಅಷ್ಟು ಚಲೋ ಬರೋಂಗಿಲ್ಲ, ಆಗುತ್ತೆ ಆದ್ರೆ ಅಷ್ಟು ಚಲೋ ಬರೋಂಗಿಲ್ಲ. ನೀವು ಬಿಸಿನೀರು ಹಾಕಿ ಟ್ರೈ ಮಾಡಿರಿ. ಅದಾದಮೇಲೆ ನಾನು ಇಲ್ಲಿ ಲಟ್ಸೋದು ಹೆಂಗೆ ಅಂತ ತೋರಿಸ್ತೀನಿ. ಫಸ್ಟ್ ಹಿಟ್ಟು ಒಂದು ಸ್ವಲ್ಪ ಹಿಟ್ಟೊಳಗೆ ಎತ್ಕೊಂಡು ಅಕ್ಕಿ ಹಿಟ್ಟು ಹಚ್ಕೋರಿ, ಅಂದ್ರೆ ಅದು ಕ್ರಿಸ್ಪಿ ಬರುತ್ತೆ ಇವಾಗ್ಲೂ. ಆಮೇಲೆ ಅದನ್ನು ಹಿಂಗೆ ಲಟ್ಟಿಸ್ಕೋಬೇಕು ರೌಂಡಾಗಿ. ಅದಾದಮೇಲೆ ನೀವು ಏನು ರೆಡಿ ಮಾಡ್ಕೊಂಡಿರ್ತಲ್ಲ ಶೇಂಗಾದ ಹೂರಣ, ಅದನ್ನು ಅದ್ರೊಳಗೆ ಇಟ್ಕೊಂಡು ತುಂಬ್ಕೋಬೇಕು. ತುಂಬೋದು ನಾ ಇಲ್ಲಿ ಮೆಥಡ್ ತೋರ್ಸಾತೀನಿ ನೋಡಿರಿ. ಅದಾದಮೇಲೆ ಎಕ್ಸ್ಟ್ರಾ ಹಿಟ್ಟು ಏನರ ಉಳಿದಿತ್ತಂದ್ರೆ ಅದನ್ನು ತಕ್ಕೊಂಡು ಇದನ್ನು ರೌಂಡಾಗಿ ತೆಳ್ಳಗೆ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂಡು ಸ್ಲಿಮ್ ಒಳಗೆ ಇಟ್ಕೊಂಡು ನೀವು ಬೇಯಿಸ್ಬೇಕು. ಫಸ್ಟ್ ಹಂಚ್ಕಾಯಕ್ಕೆ ಇಟ್ಕೊಂಡ್ಬಿಡ್ರಿ, ಅದೊಂದು ಸ್ವಲ್ಪ ಕಾಯುತ್ತೆ ನೀವು ಲಟ್ಸೋದ್ರೊಳಗೆ. ಅದಾದಮೇಲೆ ಸ್ಲಿಮ್ಮಾಗಿ ಬೇಯಿಸ್ಕೋಬೇಕು. ಸೊಕಾಸಾಗಿ ಬೇಯಿಸ್ಕೊರಿ. ಹೊಳ್ಳೆ ಒಂದು 4-5 ಸಲ ತಿರುವಿ ಹಾಕಿ ಬೇಯಿಸ್ಕೋಬೇಕು. ಅದಾದಮೇಲೆ ನೀವು ಹೊರಗೆ ಒಂದು ನ್ಯೂಸ್ ಪೇಪರ್ ಅಥವಾ ಏನಾರ ಹಾಕಿ ಅದನ್ನು ಹಾಕಕ್ಕೆ ಬಿಡಬೇಕು. ಅದು ಪೂರ್ತಿ ಎಲ್ಲ ಆರಬೇಕು. ಬಿಸಿ ಎಲ್ಲ ಆರಿದ್ಮೇಲೆ ಆಮೇಲೆ ನೀವು ಪ್ಯಾಕ್ ಮಾಡ್ಕೊರಿ. ಇಲ್ಲ ಅಂದ್ರೆ ಅದು ಅರ್ಧಂಬರ್ಧ ಒಣಗಿರುತ್ತೆ, ಅದು ಸರಿ ಆಗಲ್ಲ. ಯಾರೆಲ್ಲ ಈ ವಿಡಿಯೋ ನೋಡತ್ತೀರಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್.